ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ದೇಶದ ತುಂಬ ರೊಕ್ಕ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ. ನಾ ಬಂದಿದ್ದೇನೆ ಮತ್ತೆ. ನನ್ನ ಪರಿಚಯ ಶಿವಾನಂದ್ ಎಸ್ ನೀಲಣ್ಣವರು. ಈ ಮನುಷ್ಯನ್ ವಿಡಿಯೋ 1-2 ತಿಂಗಳು ಹಿಂದೆನೆ ಯೂಟ್ಯೂಬ್ ಸಜೆಷನ್ ಅಲ್ಲಿ ಬಂದಿತ್ತು. ಆಗ ಈ ಅಪ್ಪ ಮಾತಾಡಿದ್ 1-2 ನಿಮಿಷದ ವಿಡಿಯೋ ನೋಡಿ ಯಾರಪ್ಪ ಈ ಪುಣ್ಯಾತ್ಮ ಈ ರೇಂಜಿಗೆ ನಮ್ಮ ಹೆಂಗ್ ಪುಂಗ್ಲಿ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಮೀರ್ಸೋ ರೇಂಜಿಗೆ ಪುಂಗ್ತಾ ಇದ್ದಾನಲ್ಲ ಅನ್ಕೊಂಡಿದ್ದೆ. ಪಕ್ಕ ಗಂಡಸಿದ್ದೇನೆ, ಇದನ್ನೆಲ್ಲರೂ ತಿಳ್ಕೋಬೇಕು. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಮತ್ತೆ ಬಂದಿದ್ದೇನೆ. ಸುಮ್ನೆ ಒಂದ್ ವಿಡಿಯೋ ನೋಡಿ ಯಾರನ್ನು ಜಡ್ಜ್ ಮಾಡಕ್ಕಾಗಲ್ಲ ಅಂತ ನಾನು ಸುಮ್ನೆ ಆಗಿದ್ದೆ. ಈಗ ಮೊನ್ನೆ ನೋಡ್ತೀನಿ 4,000 ಕೋಟಿ ವಂಚನೆ ಕೇಸು ಅಂತ ಪೊಲೀಸ್ನವರು ವಾಂಚ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಟವ್ರೆ. ಅಣ್ಣ ಯಾರು ಏನು ಅಂತ ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಾ ಅವ್ರೆ. ಇನ್ನೊಂದ್ 2-3 ದಿನದಲ್ಲಿ ವರದಿ ಕೊಡ್ತಾರೆ. ಆ ಸೈಕಲ್ ಗ್ಯಾಪ್ ಅಲ್ಲಿ ನಮ್ದು ಒಂದು ಆನ್ಲೈನ್ ತನಿಖೆ ಆಗೇ ಬಿಡ್ಲಿ ಅಂತ ಅಣ್ಣನ ವಿಡಿಯೋಗಳನ್ನೆಲ್ಲ ಒಂದೊಂದಾಗಿ ನೋಡೋಕ್ ಶುರು ಮಾಡದ್ನಪ್ಪ. ನಾನೇ ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ ಅಂತೀನಿ. ಯಾಕೆ ಅಂತೀರಾ? ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ ಅಣ್ಣ ಮಾಡದೇ ಇರೋ ಕೆಲ್ಸಗಳೇ ಇಲ್ಲ. ನಾನೆಲ್ಲ ಕೆಲಸ ಮಾಡಿದ್ದೀನಿ, ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ದೀನಿ ನಾನು. ಅಣ್ಣ ಒಂಥರ ಸಕಲ ಕಲಾ ಬೂಮ್ ಬೂಮ್ ಅಲ್ಲಬ. ಮೊದ್ಲು ಅಣ್ಣ P1 ಆಗಿದ್ರಂತೆ. ಅಲ್ಲಿ ಆಸ್ ಎ ಪಿಯೂನ್ ನಾನು 1 ಮಂತ್ ಕೆಲಸ ಮಾಡಿದೆ. ಅದಾದ್ಮೇಲೆ ಆಟೋದಲ್ಲಿ ಐಸ್ ಕ್ಯಾಂಡಿ ಮಾರ್ತಿದ್ರಂತೆ. ಹೌದು, ಐಸ್ ಕ್ರೀಮ್ ಮಾರಾಟ ಮಾಡಿದ್ದೆ ನಾನು. ಐಸ್ ಕ್ರೀಮ್ ಫ್ಯಾಕ್ಟರಿ ಕೂಡ ಹಾಕಿದ್ದೆ. ಆಮೇಲೆ ಡ್ರೈವರ್ ಆಗು ಕೆಲಸ ಮಾಡಿದ್ರಂತೆ. ಒಂದು ಆಸ್ ಎ ಡ್ರೈವರ್ ಆಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಹೋಟೆಲ್ ಮಾಡಿದ್ರಂತೆ. ಹೋಟೆಲ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಅದಾದ್ಮೇಲೆ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಳಿಬೇಕು, ದುಡ್ಡು ತುಂಬಾ ಇರುತ್ತೆ ಅಂತ ಹೇಳಿ ಅಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಕಡೆಗೆ ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗ್ಬಿಟ್ಟವ್ರೆ. ಇದೆಲ್ಲಾ ಮಾಡಿ ಕೈ ಸುಟ್ಕೊಂಡ್ಮೇಲೆ ಅಣ್ಣವರು ಈಗ ಏನೇನಾಗಿದ್ದಾರೆ ಗೊತ್ತಾ? ಒಂದ್ ಕಡೆ ಸ್ಪಿರಿಚುವಲ್ ಮಾಸ್ಟರು, ಇನ್ನೊಂದ್ ಕಡೆ ಮೋಟಿವೇಶನ್ ಸ್ಪೀಕರು. ನನ್ನ ದೇಶಕ್ಕೆ ನಾ ಏನ್ ಕೊಡುಗೆ ಕೊಡಬೇಕು ಅಂತೇಳಿ ಕನ್ನಡಿ ಮುಂದೆ ನಿಂತಾಗ ಗೊತ್ತಾಗುತ್ತೆ. ಅವಾಗ ನೀವು ವೀರರಾಗ್ತೀರಾ, ಧೀರರಾಗ್ತೀರಾ. ಇದ್ರ ಜೊತೆಗೆ ಅಣ್ಣ ಸಿಂಗರ್ ಬೇರೆ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಅಪ್ಪ ಮಳವಳ್ಳಿಕ್ ಹೋಗಿಲೆ ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ. ಇದು ಸಾಲದು ಅಂತ ಅಣ್ಣ ಆಗಾಗ ಫಸ್ಟ್ ರ್ಯಾಂಕ್ ರಾಜು ಕೂಡ ಆಗ್ತಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದಿರುತ್ತೆ, ಅದನ್ನ ಮುಟ್ಟಿ ಎಬ್ಬಿಸಿ ಎವ್ರಿ ಡೇ ಮಿರರ್ ನೋಡೋದು. ಅಣ್ಣ ಇಷ್ಟೆಲ್ಲ ಆಗಿರೋದು ಆಗ್ತಿರೋದು ಸಾಲಲ್ಲ ಅಂತ 2030ರಲ್ಲಿ ಒಂದು ದೊಡ್ಡ ಸಿನಿಮಾ ಮಾಡಿ ಹೀರೋ ಬೇರೆ ಆಗ್ತಾರಂತೆ. ಅದೇ ರೀತಿ ಒಂದು ಸಿನಿಮಾ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಆ ಸಿನಿಮಾ ಈ ಜಗತ್ತನ್ನ ಚೇಂಜ್ ಮಾಡ್ಲಿಕ್ಕೆ ಒಂದು ಸಿನಿಮಾ ಮಾಡ್ಲಿಕ್ಕೆ ಹೋಗ್ತದೆ ನಾನೇ ಹೀರೋ ಆಗಿ. 2030ರಲ್ಲಿ ಈ ಜಗತ್ತು ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ಇಷ್ಟೆಲ್ಲ ಸಾಲದು ಅಂತ ಅಣ್ಣ ನಮ್ಮ ಪ್ರೊಫೆಷನ್ಗೂ ಕಾಂಪಿಟೇಷನ್ ಕೊಡಕ್ಕೆ ಯೂಟ್ಯೂಬರ್ ಬೇರೆ ಆಗಿದ್ದಾರೆ. ಈ ಯೂಟ್ಯೂಬ್ ಚಾನೆಲ್ಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದೀನಿ. ಇದನ್ನ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಎಲ್ಲರೂ ಸಾಧಬೇಕು. ಶಿವಾನಂದ್ ಎಸ್ ನೀಲಣ್ಣ ಅವರ ಯೂಟ್ಯೂಬ್ ಚಾನೆಲ್ ಇದೆ. ನನ್ನ ಯೂಟ್ಯೂಬ್ ಚಾನೆಲ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೋಡಬೇಕು. ನಮ್ ಯುವಕರು ರಾತ್ರಿ ಮಲ್ಗೋ ಮುಂಚೆ ಬೇರೆ ವಿಡಿಯೋನೇ ನೋಡ್ತಿರ್ತಾರೆ. ಅಂತದ್ರಲ್ಲಿ ನೀನ್ ಕಿತ್ತೋದ್ ವಿಡಿಯೋ ನೋಡ್ತಾರೆ ನಣ್ಣ. ಅಣ್ಣ ನಮ್ಮ ಯೂಟ್ಯೂಬರ್ಸ್ಗೆ ಕಾಂಪಿಟೇಷನ್ ಕೊಡಕ್ ನೋಡಿದ್ರು ಪ್ರಾಬ್ಲಮ್ ಇಲ್ಲ. ಎಲ್ಲಾ ಬಿಟ್ಟು ನಮ್ಮ ಸಿದ್ದರಾಮಣ್ಣನ್ಗೆ ಕಾಂಪಿಟೇಷನ್ ಕೊಡಕ್ ಹೋಗ್ಬಿಡೋದೆ. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತಾನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಅಲ್ಲಿ ನಮ್ಮ DK ಸಾಹೇಬ್ರು CM ಆಗಕ್ಕೆ ವರ್ಸ್ಟ್ ಕೇಸ್ ಸಿನಾರಿಯೋ ರಶೀದ್ ಮುತ್ಯ ಹತ್ರ ಆಶೀರ್ವಾದ ಪಡ್ಕೊಳಕ್ ಹೋಗವ್ರೆ. ನಿನಗೇನ್ ಬಂತು ದಾಡಿ? ಅವರೇ CM ಆಗಕ್ ಆಗ್ತಿಲ್ಲ, ಇನ್ನು ಇವನ್ ಆಗ್ಬಿಡ್ತಾನಂತೆ CM. ಕನ್ನಡದಲ್ಲಿ ಮುಖ ನೋಡ್ಕೊಂಡಿದ್ಯಾ? ಅಣ್ಣ ಈ ಡೈಲಾಗ್ ಹೊಡೆದಿದ್ದಕ್ಕೆ ಇವತ್ತು ಅಂದರ್ ಆಗಿರೋದು. ಎಲ್ಲಾ ಬಿಟ್ಟು ಸೀದಾ ರಾಜಕಾರಣಿಗಳ ಚಡ್ಡಿ ಕೈ ಹಾಕಿದ್ರೆ ಬಿಡ್ತಾರ? ಇನ್ನು ಅಣ್ಣ ತಗ್ಲಾಕೊಳ್ಳೋಕೆ ಮುಖ್ಯ ಕಾರಣ ಅಣ್ಣನ ಈ ಡೈಲಾಗು. ನಮ್ಮ ಹತ್ರ 15,000 ಬಂದೂಕಿದಾವೆ, ದೊಡ್ಡ ಸಾಮ್ರಾಜ್ಯ ಚಕ್ ಕಟ್ಟಿದ್ದೇನೆ. ಈ ಅಣ್ಣ ಹೊಡೆಯೋ ಡೈಲಾಗ್ಗಳನ್ನ ಕೇಳ್ತಿದ್ರೆ ಜನಗಳು ಅಣ್ಣನ್ಗೆ ಕೋಟಿಗೊಬ್ಬ ಸಿನಿಮಾ ತರ ಯಾವ್ದೋ ಸುರ್ಯಾದ ಫ್ಲಾಶ್ ಬ್ಯಾಕ್ ಇರಬೇಕು ಅನ್ಕೊಂಡ್ಬಿಡ್ತಾರೆ. ದೊಡ್ಡ ಸಾಮ್ರಾಜ್ಯ ಚಕ್ ಕಟ್ಟಿದ್ದೇನೆ. ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ಅಣ್ಣೊಂದು ಈ ಡೈಲಾಗ್ ಕೇಳಿದ್ಮೇಲೆನೆ ಪೊಲೀಸರು ಇವನ್ ಯಾವ್ದೋ ಹಲ್ಕೈದ ಇಲ್ಕೈದ ತರ ಸಂಘಟನೆ ಗೊನ್ನು ಅಂತೆಲ್ಲ ಹೇಳ್ತಾವನೆ, ಬಿಟ್ರೆ ಡಮ್ಗಿ ಮನುಸ್ಪುಟನೋ ಅಂತ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಂಡವ್ರೆ. ಅಣ್ಣ ಈ ಗನ್ ಬಗ್ಗೆ ಮುಂಚೆನು ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡಿದಾನೆ. ನಮ್ಮ ಹತ್ರ ಸುಮಾರು ಒಂದು 15,000 ಬಂದೂಕು ಕೂಡ ಇದಾವೆ, ಎಲ್ಲ ಆರ್ಮಿದವರು ವಿತ್ ಪರ್ಮಿಷನ್. ಅಣ್ಣೊಂದು ಶಿವಮ್ ಅಸೋಸಿಯೇಷನ್ ನಲ್ಲಿ 30,000 ರಿಟೈರ್ಡ್ ಆರ್ಮಿಗಳು ಮೆಂಬರ್ ಗಳಾಗಿದ್ದಾರಂತೆ. ಅಣ್ಣ ಹೇಳಿರೋದು ಅವ್ರ ಹತ್ರ ಇರೋ ಲೈಸೆನ್ಸ್ ಗನ್ ಗಳ ಬಗ್ಗೆ. ಅಲ್ಲಿ ಪೂರ್ತಿ ಮ್ಯಾಟ್ರು ಹೇಳಿ ಇಲ್ಲಿ ಆತ್ರಗುಟ್ ಅಂಜನಪ್ಪಂತಾರ ಅರ್ಧ ಮ್ಯಾಟ್ರು ಹೇಳಿ ಸುಮ್ನೆ ಎಲ್ರಿಗೂ ಟೆನ್ಷನ್ ಕೊಟ್ಟು ತಗ್ಲಾಕಂಬಿಟ್ಟವನೆ. ಅಣ್ಣನ ಕತೆನೇ ಇಷ್ಟು. ಕೈಗೆ ಮೈಕ್ ಸಿಕ್ರೆ ಮೈ ಮೇಲೆ ನಾಗವಲ್ಲಿ ಗಂಡ ಗೂಗವಲ್ಲ ಬಂದು ಒಂಥರ ಆಡ್ತಾನೆ. ಫುಲ್ಲು ಗಂಡ್ಸಾಗೋಗ್ತಾನೆ. ಧೈರ್ಯವಂತನಿದ್ದೇನೆ, ಪಕ್ಕ ಗಂಡಸಿದ್ದೇನೆ, ಇದನ್ನೆಲ್ಲರೂ ತಿಳ್ಕೋಬೇಕು.
ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಮತ್ತೆ ಬಂದಿದ್ದೇನೆ. ಅಂದ್ರೆ ಅಣ್ಣ ಇಂಡೈರೆಕ್ಟ್ ಆಗಿ ಅಲ್ಲಿರೋರ್ನ ಶಂಡ ನನ್ನ ಮಕ್ಕಳು ಅಂತವನೆ. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಮತ್ತೆ ಬಂದಿದ್ದೇನೆ. ಇವನು ಮಾತ್ ಕೇಳ್ಕೊಂಡು ಅವರೆಲ್ಲ ಸುಮ್ನೆ ನೋಡ್ಕೊಂಡ್ ನಿಂತಿದ್ರು ಅಂದ್ರೆ ಅವರೆಲ್ಲ ನಿಜವಾಗ್ಲೂ ಶಂಡ ನನ್ನ ಮಕ್ಕಳೇ ಬಿಡಿ. ನರಾಸತ್ತ ನಿರ್ವೀರ್ಯ ನಪುಂಸಕ ನಾಮರ್ದಿಗಳ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಗಂಡಸರು ಬರೇ ಮಕ್ಕಳನ್ನಷ್ಟ ಹಡಿದಿರೋದಿಲ್ಲ, ಗಂಡಸರಾಗಿ ನಿಲ್ಲಬೇಕು. ಗಂಡಸರು ಬರೇ ಮಕ್ಕಳನ್ನಷ್ಟ ಹಡಿದಿರೋದಿಲ್ಲ. ಏನದು ಗಂಡಸರು ಮಕ್ಕಳನ್ನ ನಡೀತಾರ? ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಈ ವಣ್ಣ ಎಲ್ಲಾ ಕಡೆ ಹಿಂಗೆ ತಲೆ ಬುಡ ಇಲ್ದಂಗ್ ಪುಂಕ್ತಾನೆ. ಅತಿರೇಕದ ಮಾತುಗಳು, ಮಿತಿ ಮೀರಿದ ವರ್ತನೆಗಳು. ಈ ವಯ್ಯನ್ ಡೊಂಗಿತನ ಒಂದೊಂದಾಗೆ ತೋರಿಸ್ತೀನಿ ನೋಡಿ. ಈ 2030ರಲ್ಲಿ ಭಾರತ ದೇಶ ಸ್ವರ್ಗವಾಗಲೇಬೇಕು. ಆಗುವವರೆಗೂ ನಾನು ಬಿಡೋದೇ ಇಲ್ಲ. 2 ವರ್ಷದ ಹಿಂದೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ದೀನಿ ಅಂತ ಹಾಕಿರೋ ವಿಡಿಯೋಲಿ ಈ ವಯ್ಯ 2030ಕ್ಕೆ ಒಂದು ಸಿನಿಮಾ ಮಾಡ್ತೀನಿ, ಜಗತ್ತನ್ನೇ ಬದಲಾಯಿಸ್ತೀನಿ ಎಂದಿದ್ದಾನೆ. 2030ರಲ್ಲಿ ಈ ಜಗತ್ತನ್ನೇ ನಾನು ಚೇಂಜ್ ಮಾಡ್ಬೇಕಂತ ಹೊರಟಿದ್ದೇನೆ. ಈಗ್ಲೂ ಅಷ್ಟೇ ಓದೋದ್ ಕಡೆ ಎಲ್ಲ 2030ರಲ್ಲಿ ಜಗತ್ತು ನನ್ನಿಂದ ಬದಲಾವಣೆ ಆಗುತ್ತೆ, ಜಗತ್ತನ್ನೇ ಶೇಕ್ ಮಾಡ್ತೀನಿ ಅಂತಿದ್ದ. ಬರ್ತಕ್ಕಂತ 2030ಕ್ಕೆ ಭಾರತ ದೇಶವನ್ನ ಸ್ವರ್ಗವನ್ನಾಗಿ ಮಾಡ್ತೇನೆ. ಅಲ್ಲ, ಈ ವಯ್ಯ ಆಲ್ರೆಡಿ ಮಾಡಿರೋ ಒಂದು ಸಿನಿಮಾ ಟುಸ್ಪಟಾಕಿ ಕುಂತದೆ. ಅಂತದ್ರಲ್ಲಿ ಈ ವಯ್ಯ ಸಿನಿಮಾ ಮಾಡಿ ಜಗತ್ನೇ ಬದ್ಲು ಮಾಡ್ಬಿಡ್ತೀನಿ ಅಂತವನಲ್ಲ. ದೇಶ ಬದ್ಲು ಮಾಡೋದು ಅಂದ್ರೆ ಏನ್ ಕಾಚ ಬದ್ಲು ಮಾಡ್ದಂಗೆ ಅನ್ಕೊಂಡ್ಬಿಟ್ಟವನ ಅಂತ. ಈ ವಣ್ಣ ಲೂಸಿಯಾ ಸಿನಿಮಾ ಸತೀಶ್ ಅಣ್ಣನ್ ತರ ಇಲ್ಯೂಷನ್ ಅಲ್ಲೇ ಬದುಕ್ತಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ನಾನು ಈ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ, ಅಂದ್ರೆ 140 ಕೋಟಿ ಜನಗಳಿಗೋಸ್ಕರ ಈ ಯೂಟ್ಯೂಬ್ ಚಾನಲ್ ಅನ್ನು ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. 140 ಕೋಟಿ ಜನಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಮಾಡಿದಾನಂತೆ. ಅಣ್ಣನ ಪ್ರಕಾರ ಈಗ ಹುಟ್ಟಿರೋ ಹಸ್ಕೂಸಿಂದ ಹಿಡಿದು ಹಾಸಿಗೆ ಮೇಲೆ ಮಲಗಿರೋ ವಯಸ್ಸಾದವ್ರ ತನಕ ಎಲ್ರು ಕೈಲೂ ಮೊಬೈಲ್ ಇರ್ತದೆ. ಎಲ್ರು ಅಣ್ಣನ್ ವಿಡಿಯೋ ನೋಡೇ ನೋಡ್ತಾರೆ ಅನ್ಕೊಂಡ್ಬಿಟ್ಟವನೇ ಅನ್ಸುತ್ತೆ. ಅಣ್ಣಂದು ಈ ವಿಡಿಯೋಗ್ ಬಂದಿರೋ ವ್ಯೂಸ್ 4500. ಅದ್ರಲ್ಲೂ 3/4 ಜನ ಈಗ ಅಣ್ಣ ಅರೆಸ್ಟ್ ಆದ್ಮೇಲೆ ಇವನ್ ಯಾರು ಅಂತ ನೋಡಿರೋದು. ಇನ್ನು ಅಣ್ಣ ಓದೋದ್ ಕಡೆ ಎಲ್ಲ ತನ್ನ ಯೂಟ್ಯೂಬ್ ಚಾನಲ್ ನ ಪ್ರಮೋಟ್ ಮಾಡ್ಕೊಂತಾನೆ. ಶಿವಾನಂದ್ ಎಸ್ ನಿಲನ್ ಅವರ ಯೂಟ್ಯೂಬ್ ಚಾನಲ್ ಇದೆ. ಮತ್ತೆ ಇನ್ನೊಂದ್ ಕಡೆ ಈ ತರ ಮಾತಾಡ್ತಾನೆ. ನೀವು ಎಲ್ಲಿ ಹೋಗಿ ಮೊಬೈಲ್ ಯೂಸ್ ಮಾಡ್ತಾರೆ, ಅಲ್ಲಿ ಹೋಗಿ ಯಾರು ಉದ್ಧಾರ ಆಗೋದಿಲ್ಲ. ಯಾರು ಮೊಬೈಲ್ ಯೂಸ್ ಮಾಡ್ತಾರೆ, ಯಾರು ಮೊಬೈಲ್ ಬಿಸಿ ಇರ್ತಾರೆ, ಅವರು ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮೊಬೈಲ್ ನೋಡಿದ್ರೆ ಉದ್ಧಾರ ಆಗಲ್ಲ ಅನ್ನೋದು, ಮತ್ತೆ ಉದ್ಧಾರ ಆಗ್ಬೇಕು ಅಂದ್ರೆ ನನ್ನ ವಿಡಿಯೋ ನೋಡಿ ಅನ್ನೋದು. ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಅಣ್ಣ ಇದೊಂದು ಮ್ಯಾಟರ್ ಅಲ್ಲ, ಇನ್ನು ತುಂಬಾ ವಿಚಾರದಲ್ಲಿ ಹಿಂಗೆ ಏನ್ ಮಾತಾಡ್ತಾನೋ ಅವನಿಗೆ ಅರ್ಥ ಆಗ್ಬೇಕು. ಅವನ್ ಮಾಡ್ತಿರೋದಕ್ಕೂ ಮಾತಾಡ್ತಿರೋದಕ್ಕೂ ಸಂಬಂಧವೇ ಇಲ್ಲ ಅಂತೀನಿ. ಮೊದ್ಲಿಗೆ ಈ ವಣ್ಣ ಹೋದೋದ್ ಕಡೆ ಎಲ್ಲ ಅತಿ ಹೆಚ್ಚಾಗಿ ಪುಂಗೋದೇನು, ರೊಕ್ಕಕ್ಕೆ ಕಿಮ್ಮತ್ತಿಲ್ಲ, ದುಡ್ಡಿಂದ ಏನೂ ಪ್ರಯೋಜನ ಇಲ್ಲ ಅಂತ. ದೇಶದ ತುಂಬ ರೊಕ್ಕ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಹಿಂಗಿದೆ ಜೀವನ. ದುಡ್ಡು 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 ಅಂತ ನಮ್ಮ ದೇಶದ ತುಂಬಾ ದುಡ್ಡು ಬೆನ್ನ ಹತ್ತಿ ದೇಶ ಹಾಳಾಗಿ ಹೋಗೈತಿ. ಈ ಜಗತ್ತಲ್ಲಿ ಎಲ್ಲರೂ ಓಡ್ತಾ ಇದಾರೆ, ರೊಕ್ಕ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು. ರೊಕ್ಕದಾಗ ಏನು ದಮ್ಮ ಇಲ್ಲ. ಹಿಂಗ ಅನ್ಕೊಂಡೆ ಅಣ್ಣ 4,500 ಕೋಟಿ ಮಾಡ್ಕೊಂಡ್ಬಿಟ್ಟವನೆ. ಛತ್ರಿ ನನ್ ಮಗ ಕಣ್ಣ. ದುಡ್ಡಿಗೆ ಬೆಲೆ ಇಲ್ಲ, ರೊಕ್ಕ ಬೆನ್ ಹತ್ಬೇಡ್ರಿ ಅಂತ ಪುಂಗ್ಬಿಟ್ಟು ಇನ್ನೊಂದ್ ಕಡೆ ಈ ವಯ್ಯನೆ ಒಂದ್ ಆಪ್ ಮಾಡ್ಕೊಂಡು ನಿಮ್ ಹಣ ಕೊಟ್ರೆ ತಿಂಗಳಿಗೆ 3% ಬಡ್ಡಿ ಕೊಡ್ತೀನಿ, ವರ್ಷಕ್ಕೆ 36% ಬಡ್ಡಿ ಕೊಡ್ತೀನಿ ಅಂತ ಆಸೆ ಹುಡ್ಸಿ ಇಲ್ಲಿಗಲ್ ಬಡ್ಡಿ ವ್ಯವಹಾರ ಮಾಡ್ತಿದ್ದ. ಅದೇ ಇಲ್ಲಿಗಲ್ ಬಡ್ಡಿ ದಂಧೆಯಿಂದಾನೆ ಅಣ್ಣ ಇವತ್ತು ಸೀರಿಯಸ್ ಆಗಿ ತಗ್ಲಾಕೊಂಡಿರೋದು. ಇದೆಲ್ಲ ನಿಜನಾ? ನೀವು ಏನೇ ತಗೊಳ್ರಿ, ಏನೇ ಮಾಡ್ರಿ, ಕಾರ್ ತಗೊಳ್ರಿ, ನೆಕ್ಲೆಸ್ ತಗೊಳ್ರಿ, ಬಟ್ಟೆ ತಗೊಳ್ರಿ, ಕಿವಿನ ತಗೊಳ್ರಿ, ಕಲಂ ತಗೊಳ್ರಿ, ಏನೇ ತಗೊಳ್ರಿ, ಅದು ನಿಮ್ದು ನಿಮ್ಮ ಮನೆಯಲ್ಲಿ ಮಾತ್ರ ಇರಲಿ. ಬೇರೆದವ್ರ ಹೊಟ್ಟೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ನಿಮ್ಮ ಮನೇಲಿ ನೀವು ಏನ್ ಬೇಕಾದ್ ತಿನ್ರಿ, ಬೇಕಾದಿರ್ರಿ. ನನ್ನ ಹತ್ರ 1 ಕೋಟಿ 10 ಲಕ್ಷದ ಕಾರ್ ಇದೆ, ನಾನು ಯಾರಿಗೂ ತೋರಿಸ್ಲಿಕ್ಕೆ ಹೋಗಲ್ಲ. ಪಾಪ ಹೆಂಗಸರಿಗೆ ಹೊಸ ಬಟ್ಟೆ, ಒಡವೆ, ಕಾರು ಎಲ್ಲ ತಕೊಂಡ್ರೆ ಅದನ್ನೆಲ್ಲ ಶೋ ಆಫ್ ಮಾಡಕ್ ಹೋಗ್ಬಿಡ್ರಿ ಅಂತ ಪುಂಗ್ಬಿಟ್ಟು ಈ ವಯ್ಯಾನೆ ಇವನ್ ಕಾರ್ನ 120 ಆಂಗಲ್ ನಲ್ಲಿ ವಿಡಿಯೋ ಮಾಡಿ ಹಾಕೊಂಡವನೆ. ಹೇಳ್ಬೇಕು ಅಂದ್ರೆ ಈ ವಯ್ಯನ್ ಜೀವನನೇ ಶೋ ಆಫ್ ಅಂತೀನಿ. ಜಗತ್ತೇನಾಗ್ತದೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ರೀಲ್ಸ್ ಮಾಡುವಂತ ಕಾಲ ಇದು. ಎಲ್ಲ ತೋರಿಸ್ಕೊಳುತ್ತೆ. ಏನು ಇಲ್ದವ್ರು ಎಲ್ಲ ಇದೆ ಅಂತ ತೋರಿಸ್ಕೊತಾ ಇದ್ದಾರೆ. ನಾವೆಲ್ಲ ಇದೆ, ಏನು ಇಲ್ಲ ಹಾಗೆ ಇರ್ತೇವೆ. ಎಲ್ಲ ಇದ್ದು ಏನು ಇಲ್ದಂಗ ಇರ್ತಾನಂತೆ. ಅಣ್ಣ ಮಾಡಿರೋ ರೀಲ್ಸ್ ಗಳು 1-2. ಅಣ್ಣ ಗಾಗಲ್ಸು, ವಾಚು, ಉಂಗ್ರ, ಬಟ್ಟೆ, ಕಾರು, ಚಿನ್ನ ಎಲ್ಲಾನು ತೋರ್ಸ್ಕೊಂಡ್ ಶೋಗಳು ಕೊಟ್ಟಿದ್ದು. ಯಾವ ಲೆವೆಲಿಗೆ ಶೋ ಆಫ್ ಅಂದ್ರೆ ತನ್ನ ಪ್ರಚಾರದ ತೆವಲಿಗೆ ಕೋಟಿ ಹಣ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾನೆ. ಸಾಕಷ್ಟು ದುಡ್ಡುಗಳನ್ನ ಖರ್ಚು ಮಾಡಿ ಇಂಥ ಒಂದು ವೇದಿಕೆಯನ್ನೇ ಸ್ವತಃ ನಾನೇ ಸೃಷ್ಟಿ ಮಾಡಿಕೊಂಡು 70 ರಿಂದ 80 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಯಾವುದಕ್ಕೆ? ನನಗೆ ಏನ್ ಬೇಕಾಗಿದೆ? ನಾನು ನಿಮ್ಮನ್ನೆಲ್ಲ ಇಲ್ಲಿ ಓಟ್ ಕೇಳಲಿಕ್ಕೆ ಬಂದೇ ಇಲ್ಲ. ನಿಮಗೆ ನಾ ಓಟ್ ಕೇಳಲಿಕ್ಕೆ ಬಂದೇ ಇಲ್ಲ, ನಾ ಎಲೆಕ್ಷನ್ ನಿಲ್ತಾ ಇಲ್ಲ. ಅಂದಂಗೆ ಈ ವಯ್ಯ ಮಾಡಿರೋ ಕಾರ್ಯಕ್ರಮದ ಉದ್ದೇಶ ಏನು ಗೊತ್ತಿಲ್ಲ, ಜನಗಳಿಗೆ ಏನ್ ಸಂದೇಶ ಕೊಟ್ಟ ಗೊತ್ತಿಲ್ಲ, ಬಂದವ್ರಿಗೆ ಏನು ಉಪಯೋಗ ಆಯ್ತು ಏನೂ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವನ್ ಬಗ್ಗೆ ಅವನೇ ಬಡಾಯಿ ಕೊಚ್ಕೊಳ್ಳೋದು, ಶೋ ಆಫ್ ಮಾಡೋದು, ಇದು ಯಾವ ತರ ತೆವಲು ಶಿವ? ಇಷ್ಟೆಲ್ಲ ಮಾಡ್ಬಿಟ್ಟು ಕಡೆಗೆ ಈ ವಯ್ಯ ಹೊಡೆಯೋ ಡೈಲಾಗ್ ಇದು. ಈ ಜಗತ್ತಿನ ಅತಿ ಸಣ್ಣ ವ್ಯಕ್ತಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತೀನಿ. ನಾ ಈ ಜಗತ್ತಿನ
ಜಗತ್ತಿನ ಅತಿ ಸಣ್ಣ ವ್ಯಕ್ತಿ ಅಂತ ಬದುಕ್ತಾ ಇದ್ದೀನಿ. ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಯಾವಾಗ ಸಾಧ್ಯನೂ ಇಲ್ಲ. ನಾನು ಈ ಜಗತ್ತಿನ ಅತಿ ಚಿಕ್ಕ ವ್ಯಕ್ತಿ ಅಂತ ಬದುಕ್ತಾ ಇದ್ದೀನಿ. ಸ್ವಯಂ ಪ್ರಚಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋ ಇವನು ಸಣ್ಣ ವ್ಯಕ್ತಿ ಅಂತ ಬದುಕ್ತಾ ಇದ್ದಾನಂತೆ. ನಾನು ನನ್ನದು, ನಾನು ನಂದು, ನಾ ಮಾಡಿದೆ ನಾನು, ಇದನ್ನೆಲ್ಲ ಬಂದ್ ಮಾಡ್ರಿ. ನಾನು ಎಂದು ಮೆರೆಯಬೇಡ ಮೂಡ. ಜನಗಳು ನಾನು ಅನ್ನೋದನ್ನ ಬಿಡಬೇಕಂತೆ. ಹಂಗಾದ್ರೆ ಇದೇನಿದು? ಬಂದಿದ್ದೇನೆ ಮತ್ತೆ. ನನ್ನ ಪರಿಚಯ ಶಿವಾನಂದ್ ಎಸ್ ನೀಲಣ್ಣವರ್, ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್. ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಕಂಡ್ಬಿಡೋಣ, ನಿನ್ನಂಗಲ್ಲ, ನನ್ನಂಗೂ ಜಗತ್ತಲ್ಲಿ ಬೇರೆ ಯಾರು ಇಲ್ಲ. ನಾನು ನೀನು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಇರೋ ಎಲ್ರು ಒಬ್ಬನ್ ತರ ಇನ್ನೊಬ್ಬ ಇರೋಕ್ ಸಾಧ್ಯ ಇಲ್ಲ. ಅದು ಸೃಷ್ಟಿಗಿರೋ ತಾಕತ್ತು. ಅದ್ರಲ್ಲಿ ನಿಂದೇನ್ ಬಂತು ಸಾಧನೆ? 50,000 ಜನಕ್ಕೆ ಊಟ ಹಾಕ್ತೇನೆ ನಾನು. ಎಷ್ಟೋ ಜನಗಳ ಮನೇಲಿ ನನ್ನ ಫೋಟೋ ಇದೆ ದೇವ್ರ ರೂಮಲ್ಲಿ. ನಾವೊಬ್ಬ ದೊಡ್ಡ ಜ್ಞಾನಿ ಇದ್ದೇನೆ, ಬಹಳ ಜೀವನವನ್ನ ತಿಳ್ಕೊಂಡಿದ್ದೇನೆ. ಜಗತ್ತಲ್ಲಿ ಇದುವರೆಗೂ ಯಾವ ಜ್ಞಾನಿ ಕೂಡ ತನ್ನನ್ನ ತಾನು ಜ್ಞಾನಿ ಅಂತ ಕರ್ಕೊಂಡಿಲ್ಲ. ಹಂಗ್ ಕರ್ಕೋತಾನೆ ಅಂದ್ರೆ ಅವನಂತ ಅಜ್ಞಾನಿ ಮತ್ತೊಬ್ಬ ಇಲ್ಲ. ನಾನು ಅಂತ ಸಾಯ್ಬೇಡ್ರಿ ಅಂತ ಜನಕ್ ಬುದ್ಧಿ ಹೇಳೋ ಈ ವಯ್ಯನ್ಗೆ ಈ ಪಾರ್ಟಿ ನಾನು ಅನ್ನೋ ಭೂತ ಹಿಡ್ಕೊಂಡಿದೆ. ನಾನತ್ವ ತುಂಬಿ ತುಳುಕ್ತಾ ಇದೆ. ಅಷ್ಟು ಜನಕ್ಕೆ ಊಟ ಹಾಕಿದೀನಿ, ನನ್ ಫೋಟೋನ ದೇವ್ರ ಮನೇಲಿ ಇಟ್ಕೊಂಡವ್ರೆ, ಯಾರ ಕೈಲೂ ಕಿಸಿಯಕ್ಕಾಗ್ದೇ ಇರೋದ್ ನಾನು ಒಬ್ನೇ ಕಿಸಿತೀನಿ ಅಂತ ದುರಹಂಕಾರದಲ್ಲಿ ಮಾತಾಡ್ತಾನೆ. ಈ ಕೆಲಸವನ್ನ ನಾನು ಮಾಡ್ಲಿಲ್ಲ ಅಂತಂದ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕಿಂತ ನನಗೆ ಶಾಕ್ ಆಗಿದ್ದು ಈ ವಯ್ಯನ ಈ ಮಾತುಗಳು. ವಿಶ್ವಗುರು ಬಸವಣ್ಣನವರು ಎಲ್ಲರಿಗೂ ಗೊತ್ತಲ್ಲ, ವಿವೇಕಾನಂದರು ಎಲ್ಲರಿಗೂ ಗೊತ್ತಲ್ಲ, ಅಂಬೇಡ್ಕರ್ ಅವರು ಗೊತ್ತಾ, ಸಂತ ಸುಶೀಲಾಳ ಶರೀಫ್ ಎಲ್ಲರಿಗೂ ಗೊತ್ತಾ. ಈ ವ್ಯಕ್ತಿಗಳ ಕಡೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲ, ಅದನ್ನ ನಾನು ಶಿವಾನಂದ್ ಎಸ್ ಮಿಲನ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಈ ಜಗತ್ತನ್ನೇ ನಾನು ಚೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನಮ್ಮ ಬಸವಣ್ಣವರು, ವಿವೇಕಾನಂದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಶಿಶುನಾಳ ಶರೀಫರು ಇವರೆಲ್ಲ ಮಾಡಕ್ಕಾಗದೆ ಇರೋದನ್ನ ಅಣ್ಣ ಮಾಡಿ ತೋರಿಸ್ಬಿಡ್ತಾನಂತೆ. ಅಣ್ಣ ಕರೆಕ್ಟ್ ಆಗೇ ಹೇಳಿದಾನೆ. ಅವರೆಲ್ಲ ಮಾಡದೇ ಇರೋದು ಫ್ರಾಡ್, ಕಾನೂನು ಬಾಹಿರ ಚಟುವಟಿಕೆ. ಅದನ್ನ ಅಣ್ಣ ಮಾಡಿ ತೋರಿಸಿದಾನೆ. ಈ ವ್ಯಕ್ತಿಗಳ ಕಡೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲ, ಅದನ್ನ ನಾನು ಶಿವಾನಂದ್ ಎಸ್ ಮಿಲನ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಈ ಜಗತ್ತನ್ನೇ ನಾನು ಚೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಅವ್ರ ಕಾಲ್ ಧೂಳಿಗೂ ಸಮ ಇಲ್ದೇ ಇರೋ ಈ ವ್ಯಕ್ತಿ, ಆ ಮಹಾನ್ ಚೇತನಗಳಿಗಿರೋ 5% ನಾಲೆಡ್ಜ್ ಇಲ್ದೇ ಇರೋ ಈ ವ್ಯಕ್ತಿ ಅವರನ್ನೆಲ್ಲ ಓವರ್ಟೇಕ್ ಮಾಡ್ತಾನಂತೆ. ವಿವೇಕಾನಂದರನ್ನ, ಅಂಬೇಡ್ಕರ್ ಅವರನ್ನ, ಸಂತ ಸುಶೀಲಾಳ ಶರೀಫರನ್ನ, ಅಬ್ದುಲ್ ಕಲಾಂ ಅವರನ್ನ, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನನಗೆ ಓವರ್ಟೇಕ್ ಮಾಡ್ಬೇಕಂತ ಆಸೆ ಇದೆ. ಅವ್ರಿಗಿಂತ ಒಳ್ಳೆ ಕೆಲಸ ಮಾಡ್ಬೇಕಂತ ಆಸೆ ಇದೆ. ಒಳ್ಳೆ ಕೆಲಸ ಮಾಡೋಣ, ಯಾರ್ ಬೇಡ ಅಂದ್ರು. ಆದ್ರೆ ಅವ್ರನ್ನ ಓವರ್ಟೇಕ್ ಅಲ್ಲ, ನಿನ್ ಕೈಲ ಅಂಡರ್ಟೇಕು ಮಾಡಕ್ಕಾಗಲ್ಲ. ಒಂದ್ ಕಡೆ ನಾನು ಯಾರ ಜೊತೆ ಕಾಂಪಿಟೇಷನ್ ಮಾಡಲ್ಲ ಅಂತಾನೆ, ನಾನು ಜಗತ್ತಲ್ಲಿ ಯಾರ ಜೊತೆನೂ ಕಾಂಪಿಟೇಷನ್ ಮಾಡಲ್ಲ. ಮತ್ತೆ ಅವ್ರನ್ನೆಲ್ಲ ಓವರ್ಟೇಕ್ ಮಾಡ್ತೀನಿ ಅಂತಾನೆ. ಇದು ಕಾಂಪಿಟೇಷನ್ ಅಲ್ದೆ ಇನ್ನೇನು? ಇದೆಲ್ಲದಕ್ಕಿಂತ ಅಣ್ಣನ ಈ ಭಯಂಕರ ಡೈಲಾಗ್ ಕೇಳಿಸ್ಕೊಳ್ರಪ್ಪ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲನ್ ಅವರು. ಅಣ್ಣ ತನ್ನನ್ನ ತಾನು ಶ್ರೀರಾಮಚಂದ್ರ ಕೃಷ್ಣ ಪರಮಾತ್ಮನಿಗೆ ಹೋಲ್ಸ್ಕೊಂತ ಅವನೇ. ಹೊಟ್ಟೆ ಕಡೆ ಏನು ಬಸೋಡಿಲೇನೆಂದು ಅಣ್ಣ ಕಲಿಯುಗನ ಕೊನೆಗೊಳಿಸಿ ಸತ್ಯಯುಗ ಆರಂಭ ಮಾಡ್ತಾನಂತೆ. ಈ ಕಲಿಯುಗವನ್ನು ಮುಗಿಸ್ಬೇಕಂತ ಹೋಗ್ತಾ ಇದ್ದೀನಿ, ಸತ್ಯಯುಗ ಸ್ಟಾರ್ಟ್ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ. ಮತ್ತೆ ಇದು ಆಗ್ತದೆ. ಇವನ್ ಎಲ್ಲೋ ನಮ್ಮ ಉಪ್ಪಿ ಸರ್ ಅವರ UI ಸಿನಿಮಾನ 5 ಸಲ ನೋಡಿ ಆಯಿಲ್ ಪೈಲ್ ಆಗಿದ್ದಾನೆ ಅನ್ಸುತ್ತೆ. ಈ ತರ ಮೆಂಟ್ಲು ತರ ಮಾತಾಡೋಕ್ ಶುರು ಮಾಡ್ದಾಗ್ಲೇ ಅಣ್ಣನ ಮೇಲೆ ನನ್ಗೆ ಅನುಮಾನ ಶುರುವಾಗಿದ್ದು. ಇವನು ಪಕ್ಕ ಡೋಂಗಿ ಕೇಸು ಅನ್ಸಿದ್ದು. 2030ಕ್ಕೆ ಈ ಜಗತ್ತನ್ನ ಸ್ವರ್ಗವನ್ನಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬೈ ಚಾನ್ಸ್ 2030ರಲ್ಲಿ ಇದು ಸ್ವರ್ಗ ಆಗ್ಲಿ ಅಂತಂದ್ರೆ ಎಲ್ಲರೂ ಭೂಕಂಪದಲ್ಲಿ, ಸುನಾಮಿಯಲ್ಲಿ, ಬಿರುಗಾಳಿಯಲ್ಲಿ ಸಿಲುಕಿ 60ರಿಂದ 70% ಜನ ಸತ್ತು ಹೋಗೋರಿದ್ದಾರೆ. ಈ ಎಚ್ಚರಿಕೆಯನ್ನು ಕೊಳ್ಳಿ ಬಂದಿದ್ದೇನೆ. ಎಲ್ಲರೂ ಭೂಕಂಪದಲ್ಲಿ, ಸುನಾಮಿಯಲ್ಲಿ, ಬಿರುಗಾಳಿಯಲ್ಲಿ ಸಿಲುಕಿ 60ರಿಂದ 70% ಜನ ಸತ್ತು ಹೋಗೋರಿದ್ದಾರೆ. ಅಣ್ಣನ ರೆಸ್ಯೂಮೆಗೆ ಇನ್ನೂ ಒಂದು ಪ್ರೊಫೆಷನ್ ಆಡ್ ಆಯ್ತು, ಆಸ್ಟ್ರಾಲಜರ್. ಒಂದ್ ಕಡೆ ಭಾರತ ದೇಶ ಸ್ವರ್ಗ ಮಾಡ್ತೀನಿ ಅಂತಾನೆ, ಭಾರತ ದೇಶ ಸ್ವರ್ಗವಾಗಲೇಬೇಕು, ಆಗುವವರೆಗೂ ನಾನು ಬಿಡೋದೇ ಇಲ್ಲ. ಇನ್ನೊಂದ್ ಕಡೆ ಜಗತ್ತನ್ನೇ ಸ್ವರ್ಗ ಮಾಡ್ತೀನಿ ಅಂತಾನೆ. 2030ಕ್ಕೆ ಈ ಜಗತ್ತನ್ನ ಸ್ವರ್ಗವನ್ನಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ನಿಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಾ ಇಲ್ಲ ಪ್ಯಾನ್ ವರ್ಲ್ಡ್ ಕಾನ್ಸೆಪ್ಟಾ ಮೊದಲು ಡಿಸೈಡ್ ಮಾಡ್ಕೊಂಡ್ಬಿಡೋಣ. ಬೇಸಿಕಲಿ ಅಣ್ಣ ತನ್ನನ್ನ ತಾನು ಗಾಡ್ ಮ್ಯಾನ್ ಅಂತ ತೋರ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ. ತನ್ನ ಮೈ ಮೇಲೆ ಸಾಕ್ಷಾತ್ ಶಿವ ಬಂದಿದ್ದಾನೆ, ತಾನೇ ಶಿವ, ತನಗೆ ಸಿಕ್ಕಾಪಟ್ಟೆ ಪವರ್ ಇದೆ ಅಂತ ತೋರ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ. ಇದನ್ನ ನಾನು ಹೇಳ್ತಾ ಇಲ್ಲ, ಶಿವಾನಂದ್ ಎಸ್ ಹೇಳ್ತಾ ಇಲ್ಲ, ನನ್ನ ಒಳಗೆ ಇರ್ತಕ್ಕಂಥ ಪರಮಾತ್ಮ ಶಿವ ಹೇಳ್ತಾನೆ. ನನ್ನ ಮೈಯಲ್ಲಿ ಸಾಕ್ಷಾತ್ ಶಿವಜಿ ಹೊಕ್ಕೊಂಡಿದ್ದಾನೆ. ಯಾವ್ಯಾವ್ದೋ ದೇವ್ರ ಮೈ ಮೇಲೆ ಬರೋದನ್ನ ನೋಡಿದೀನಿ, ಶಿವ ಮೈ ಮೇಲೆ ಬಂದಿರೋದು ನೋಡಿರೋದು ಇದೇ ಫಸ್ಟ್ ಟೈಮ್. ಎಲ್ಲಿಂದ ಬಂದೆ ಶಿವ? ಅಲ್ಲಿ ನೋಡಿದ್ರೆ ನಿತ್ಯಾನಂದ ಕೈಲಾಸ ದೇಶ ಮಾಡ್ಕೊಂಡು ನಾನೇ ಶಿವ ಅಂತ ಒಳ್ಳೊಳ್ಳೆ ಫಿಗರ್ಸ್ಗಳನ್ನ ಸೆಟ್ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ಟವನೆ. ಇಲ್ಲಿ ನೋಡಿದ್ರೆ ಇವನು ನಾನೇ ಶಿವ, ಜಗತ್ನೇ ಬದಲು ಮಾಡ್ತೀನಿ ಅಂತ ಅವನೇ. ನನ್ನ ಮೈಯಲ್ಲಿ ಸಾಕ್ಷಾತ್ ಶಿವಜಿ ಹೊಕ್ಕೊಂಡಿದ್ದಾನೆ. ನೀವಿಬ್ರು ಮೊದಲು ಕುಂತ್ಕೊಂಡು ರಾಜಿ ಸಂಧಾನ ಮಾಡಿ ಯಾರು ಶಿವ ಯಾರು ದೇವ ಅಂತ ಒಂದು ನಿರ್ಧಾರಕ್ಕೆ ಬಂದ್ರಪ್ಪ. ಸಾಂಬಾರ ಆಪೇನಗೆ ನನ್ನ ಕಣ್ಣಲ್ಲಿ
ಮುಂದಿನ ಮನುಷ್ಯ ಸತ್ತು ಹೋಗ್ತಾನೆ, ಹಂಗೆ ಅಷ್ಟು ಪವರ್ಫುಲ್ ಇದೆ ನಾನು. ನನ್ನ ಬಗ್ಗೆ ಯಾರಾದ್ರೂ ಕೆಟ್ಟದ್ದು ವಿಚಾರ ಮಾಡಿದರೆ ಸುಟ್ಟ ಭಸ್ಮವಾಗ್ತಾರೆ, ಅಷ್ಟು ಪವರ್ಫುಲ್ ಇದ್ದೀನಿ. ಅಣ್ಣ ಅವನು ನಾವನೇ ಹೋಮ್ ಲ್ಯಾಂಡರ್ ಅನ್ಕೊಂಡ್ಬಿಟ್ಟವನೆ ಅನ್ಸುತ್ತೆ, ಕೊಂಡಲ್ಲೇ ಸುಟ್ಟಾಕ್ಬಿಡ್ತಾನಂತೆ. ಒಂದ್ ಕೆಲ್ಸ ಮಾಡೋಣ, ಮೊದ್ಲೇ ಸಿಲಿಂಡರ್ಗೆ ಅಭಾವಾಗಿ ಹೋಟೆಲ್ನವ್ರು ಪರದಾಡ್ತಾವ್ರೆ, ಹೆಂಗು ನೀನ್ ಕಣ್ಣಲ್ಲೇ ಸುಡ್ತೀನಿ ಅಂತೀಯಲ್ಲ, ಯಾವ್ದಾದ್ರು ಹೋಟೆಲ್ ಅಲ್ಲಿ ಕೆಲ್ಸಕ್ ಸೇರ್ಕೊಂಡ್ಬಿಡು, ಏನೇನ್ ಸುಡ್ತೀಯೋ ಎಲ್ಲಾ ಸುಡು, ಅವ್ರಿಗೆ ಸಹಾಯ ಆದ್ರೂ ಆಯ್ತದೆ. ಚೆನ್ನಾಗಿದೆ ಚೆನ್ನಾಗಿದೆ. ನನ್ನ ಬಗ್ಗೆ ಯಾರಾದ್ರೂ ಕೆಟ್ಟದ ವಿಚಾರ ಮಾಡಿದರೆ ಸುಟ್ಟ ಭಸ್ಮವಾಗ್ತಾರೆ. ಅಲ್ಲ, ಅಣ್ಣನ ಪ್ರಕಾರ ಈಗ ಅರೆಸ್ಟ್ ಮಾಡಿರೋ ವಿಚಾರಣೆ ಮಾಡ್ತಿರೋ ಪೊಲೀಸರು ಸಿಬ್ಬಂದಿ ಎಲ್ರು ಸುಟ್ಟು ಭಸ್ಮ ಆಗ್ಬೇಕಿತ್ತಲ್ವೇ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಭಸ್ಮ ಅಲ್ಲ ಅಣ್ಣ, ಚಶ್ಮಾ ಬಿಚ್ಚಿಟ್ ಕುಂತವನೆ. ಇನ್ನು ಓದೋದ್ ಕಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ ಕೆಳಗೂ ಕೆಲಸ ಮಾಡಬೇಡಿ, ಅಡಿಯಾಳಾಗ್ಬೇಡಿ ಅಂತ ಹೇಳ್ಕೊಡ್ತಾನೆ. ಎಲ್ಲರಿಗೂ ಹೋಗೋದು 20,000 ರೂಪಾಯಿ ಸ್ಯಾಲರಿ ಕೆಲಸ ಮಾಡಕತ್ತ ನಿಮ್ ಲೈಫ್ ಅದರಲ್ಲಿ ಹೋಗ್ಬಿಡುತ್ತೆ. 1 ಲಕ್ಷ ಸ್ಯಾಲರಿ ಕೊಟ್ಟರು ಕೂಡ ನೀವು ಮತ್ತೊಬ್ಬರ ಕೈಗಳ ಕೆಲಸ ಮಾಡಬೇಕು. ಇದ್ರ ಜೊತೆ ನಮ್ಮ ಪ್ರಜಾಕೀಯದ ಕಾನ್ಸೆಪ್ಟ್ ಬೇರೆ ಮಾತಾಡ್ತಾನೆ. ನಮ್ಮ ದೇಶ ಪ್ರಜಾಪ್ರಭುತ್ವ ಇದೆ, ಇಲ್ಲಿ ಪ್ರಜೆಗಳೇ ರಾಜಗಳು, ಮತ್ತೆ ಪ್ರಜೆಗಳನ್ನ ರಾಜ ಮಾಡ್ಲಿಕ್ಕೆ ಕೆಲಸ ಮಾಡ್ತಿದ್ದೀನಿ. ಈ ತರ ಬೇರೆಯವ್ರ ಕೆಳಗ್ ಕೆಲಸ ಮಾಡಬೇಡಿ, ಪ್ರಜೆಗಳೇ ರಾಜರು ಅಂತೆಲ್ಲ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಹಿಂಗಂತಾವನೆ. 2030ರಲ್ಲಿ ಈ ಜಗತ್ತಿಗೆ ಬಾಸ್ ಆಗ್ಬೇಕಂತ ಹೋಗ್ತಾ ಇದ್ದೀನಿ. ಇಡೀ ವರ್ಲ್ಡ್ ಅನ್ನ ಆಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಜಗತ್ತಿಗೆ ಬಾಸ್ ಆಗ್ತಾನಂತೆ, ವರ್ಲ್ಡ್ ನೇ ಆಳೋಕ್ ಹೋಗ್ತಾನಂತೆ. ಸೊ ಇವನು ಬಾಸ್ ಆಗ್ತಾನೆ, ಜನಗಳು ಇವನ್ ಆಳ್ಗಳಾಗಿರ್ಬೇಕಾ? ತೋರ್ಸ್ಬಿಟ್ಟಲ್ಲ ನಿನ್ ಕಚಡ ಬುದ್ಧಿನ. ಅಣ್ಣ ಪ್ರಜಾಕೀಯ ಕಾನ್ಸೆಪ್ಟ್ ನ ಹೈಜಾಕ್ ಮಾಡ್ಕೊಂಡು ಕಿಮ್ ಜಾಂಗ್ ಉನ್ ತರ ಡಿಕ್ಟೇಟರ್ ಆಗೋ ಸ್ಕೀಮ್ ಹಾಕವನೆ. ಏನ್ ಚಾಲೂಕಿದ್ಯೋ ಮಗನ? ಒಂದ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ರೊಕ್ಕ ಬೇಕು ಅಂದ್ರೆ ಹೇಳಿ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅನ್ನೋದು. ರೊಕ್ಕ ಬೇಕಂದ್ರೆ ರೊಕ್ಕನೂ ಸಿಗತ್ತೆ ಮತ್ತೆ ಅವನು. ಅದೇ ಇನ್ನೊಂದ್ ಕಡೆ ಹಿಂಗನ್ನೋದು, ನಂಗೆ ದುಡ್ಡು ಬೇಕಾಗಿದೆ, ಎಜುಕೇಶನ್ ನಾ ಯಾರು ದುಡ್ಡು ಕೊಡಂಗಿಲ್ಲ. ಪೋಲಿ ಪೊರ್ಕಿಗಳು ಸೇರಿರೋ ಸ್ಟೇಜ್ ನಲ್ಲಿ ಜನಗಳಿಗೆ ಶೋಕಿ ಮಾಡಕ್ ರೊಕ್ಕ ಕೊಡ್ತೀನಿ ಅಂತಾನೆ. ಅದೇ ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಎಜುಕೇಶನ್ ಗೆ ದುಡ್ಡು ಕೊಡಲ್ಲ ಅಂತಾನೆ. ಮಕ್ಕಳ ಎಜುಕೇಶನ್ ಗೆ ಸಹಾಯ ಮಾಡದೇ ಇರೋ ಇವನು, ಎಜುಕೇಶನ್ ಗೆ ಮಹತ್ವ ಕೊಡದೇ ಇರೋ ಇವನು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ವಿವೇಕಾನಂದರು, ಅಬ್ದುಲ್ ಕಲಾಂ ಅವರು ಓವರ್ಟೇಕ್ ಮಾಡ್ತಾನಂತೆ. ಅವ್ರು ಮಾಡಕ್ಕಾಗದೇ ಇರುವುದನ್ನ ಇವನ್ ಮಾಡ್ಬಿಡ್ತಾನಂತೆ. ಶಿಕ್ಷಣದ ಮಹತ್ವವೇ ಗೊತ್ತಿಲ್ದಿರೋ ಇಂತ ಅಜ್ಞಾನಿಗಳನ್ನ ಕರ್ಸಿ ಭಾಷಣ ಮಾಡಕ್ ನಿಲ್ಸ್ಕೊಂತಾರಲ್ಲ ಈ ಸ್ಕೂಲು ಕಾಲೇಜಿನವರು, ಇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾವೇ ಧನ್ಯರು. ಇನ್ನು ಈ ವಯ್ಯ ಹೇಳ್ತಾನೆ, ಲೈಫ್ ಅಲ್ಲಿ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಅಂತ. ಹ್ಯಾಪಿನೆಸ್ ಈಸ್ ಲೈಫ್. ಯಾವುದು ಸಕ್ಸಸ್ ಅಂದ್ರೆ ಹ್ಯಾಪಿನೆಸ್, ಖುಷಿ ಖುಷಿಯಾಗಿ ನಗರಂತ ಜೀವನ ಮಾಡೋದೇ ಸಕ್ಸಸ್, ಅದು ಬಿಟ್ಟರೆ ಬೇರೆ ಯಾವ್ದು ಸಕ್ಸಸ್ ಇಲ್ಲ. ಸೊ ಅಣ್ಣನ ಪ್ರಕಾರ ನಗ್ತಾ ಇದ್ರೆ ಅದು ಸಕ್ಸಸ್, ಹ್ಯಾಪಿನೆಸ್ ಸಕ್ಸಸ್. ಹಿಂಗ್ ಹೇಳೋ ಈ ಅಣ್ಣನೇ ರೇಬಿಸ್ ಬಂದಿರೋ ನಾಯಿ ತರ ಮುಖನ ಯಾವಾಗ್ಲೂ ಗುರ್ರ ಅಂತ ಕೆಕ್ಕೂರ್ಸ್ಕೊಂಡಿರ್ತಾನೆ. ಇದನ್ನು ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು, ಯಾಕಂದ್ರೆ ನನ್ನ ಜೀವನದಲ್ಲಿ ತುಂಬಾ ಸೀರಿಯಸ್ ಇದೆ. ನಗ್ನಾಗ್ತಾ ಇರೋದೇ ಸಕ್ಸಸ್, ಆದ್ರೆ ಅಣ್ಣ ಫುಲ್ ಸೀರಿಯಸ್. ಅಲ್ಲಿಗೆ ಅಣ್ಣ ಸಕ್ಸಸ್ ಅಲ್ಲ, ದೊಡ್ಡ ಫೇಲ್ಯೂರ್ ಅಂತ ಆಯ್ತಲ್ವೇ? ಇದು ಒಂಥರ ಲಾ ಪಾಯಿಂಟ್. ನಮ್ಮ ದೇಶದ ವಿಪರ್ಯಾಸನೇ ಇದು ಸ್ವಾಮಿ. ಯಾವನೋ ಒಬ್ಬ ಒಳ್ಳೆ ಸೂಟು ಬುಟ್ಟು ಬಟ್ಟೆ ಹಾಕೊಂಡ್ ಬಂದು ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ಬಿಟ್ರೆ ಸಾಕು, ನಮ್ ಜನ ಸುಳ್ಳುನು ಸತ್ಯ ಅಂತ ನಂಬ್ಕೊಂಡ್ಬಿಡ್ತಾರೆ. ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಅಂದಂಗೆ ಈ ಮನುಷ್ಯನ್ಗೆ 1000 ಕೋಟಿ ಹಣ ಹೆಂಗ್ ಬಂತು, ಈ ರಿಟೈರ್ಡ್ ಆರ್ಮಿಗಳು ಇವನಿಗೆ ಹೆಂಗ್ ಗಂಟು ಬಿದ್ರು, ಇವನ್ ಮಾಡಿರೋದು ಫ್ರಾಡ್, ಯಾರು ಯಾಕೆ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ವರ್ಷಕ್ಕೆ 36% ಬಡ್ಡಿ ಕೊಡೋಕ್ ಹೆಂಗ್ ಸಾಧ್ಯ, ಈ ವ್ಯಕ್ತಿ ಅಂತದ್ ಏನ್ ಬಿಸ್ನೆಸ್ ಮಾಡ್ತಿದ್ದ, ಈ ರೀತಿ ಸ್ಕ್ಯಾಮ್ ಹೆಂಗ್ ನಡೆಯುತ್ತೆ, ಇದನ್ನೆಲ್ಲ ನನ್ನ ಇನ್ನೊಂದು ಚಾನೆಲ್ ನಲ್ಲಿ ಡೀಟೇಲ್ಡ್ ವಿಡಿಯೋ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.